बेळगाव जिल्ह्यातील खानापूर तालुक्यातील इटगी गावासाठी आधीच शासकीय कन्या प्राथमिक शाळा मंजूर झाली होती. मात्र त्या शाळेमध्ये प्रवेश देण्यासाठी खासगी शिक्षण संस्थेकडून स्थलांतर पत्र देण्यास अडथळा आणला जात आहे. अनेक वेळा क्षेत्र शिक्षणाधिकाऱ्यांकडे विनंती करूनही काही उपयोग झाला नाही. त्यामुळे गुरुवारी सुमारे 40 मुलांनी बीईओ कार्यालयाला घेराव घालून रात्रभर धरणं आंदोलन केले. पूर्वी इटगी गावासाठी शासकीय कन्या प्राथमिक शाळा मंजूर झाली होती, पण क्षेत्र शिक्षणाधिकारी आणि DDPI यांनी खासगी शिक्षण संस्थांच्या फायद्यासाठी ती शाळा गोस्टोळी येथे स्थलांतरित केली, ज्यामुळे मुलांचं भविष्य धोक्यात आलं. या विरोधात पालकांनी इटगीमध्ये बंद आणि आंदोलनही केलं होतं. त्यावेळी आंदोलनस्थळी आलेल्या DDPI लीलावती आणि BEO रामप्पा यांनी सरकारच्या लक्षात हे प्रकरण आणून शाळा पुन्हा सुरू करण्याचं आश्वासन दिलं होतं. मात्र त्या आश्वासनाला 2 महिने झाले तरी खासगी शिक्षण संस्था स्थलांतर पत्र देण्यास टाळाटाळ करत आहेत. या संदर्भात अनेकदा मौखिकरित्या BEOंकडे विनंती करण्यात आली, पण BEO खासगी संस्थांच्या दबावाखाली वागत असल्यानं विद्यार्थ्यांना स्थलांतर पत्र देण्यात अडथळा आणत आहेत. त्यामुळे 40 मुलांचं भविष्य धोक्यात आलंय. BEO यांनी आमच्या मुलांच्या भविष्याचा मार्ग दाखवला नाही तोपर्यंत आम्ही कार्यालय सोडणार नाही. मुलांसह अखंड धरणं आंदोलन सुरू ठेवू, असं आंदोलनाचे नेते दशरथ बनोशी यांनी सांगितलं. ತಾಲೂಕಿನಾದ್ಯಂತ ಸುಮಾರು 2-3 ತಿಂಗಳಿಂದ ಚರ್ಚೆ ಇದ್ದಂಥ ವಿಷಯ ಏನಪ್ಪ ಅಂದರೆ ಇಟಗಿ ಶಾಲೆ ಒಂದು ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ 1ನೇ ಕ್ಲಾಸ್ನಿಂದ ಹಿಡಿದು 7ನೇ ತರಗತಿವರೆಗೆ ಕ್ಲಾಸ್ ಇತ್ತು. ಅದನ್ನು ಸರ್ಕಾರ ಮಾನ್ಯ ಘನ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಸಂಪನ್ಮೂಲಗಳ ವಿಚಾರವಾಗಿ ಇಟ್ಕೊಂಡು ಇಲ್ಲಿ ಹೆಣ್ಣುಮಕ್ಕಳು ವಿದ್ಯಾರ್ಥಿಗಳು ಬಾಳಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಹೊಸ ಶಾಲೆಯನ್ನು 8ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಒಂದು ಶಾಲೆಯನ್ನು ಪ್ರಾರಂಭಿಸೋಣ ಅಂತೇಳಿ ಮಾನ್ಯ ಘನ ಸರ್ಕಾರ ಆ ಊರಿಗೆ ಆ ಗ್ರಾಮಕ್ಕೆ ಶಾಲೆಯನ್ನು ಪ್ರಾರಂಭ ಮಾಡಿತು. ಕಾರಣಾಂತರಗಳಿಂದ ಆ ಶಾಲೆಯನ್ನು ರದ್ದುಗೊಳಿಸಿ ಗಷ್ಟೋಲಿ ಗ್ರಾಮಕ್ಕೆ ಕಳಿಸಿದಂಥದ್ದಿತ್ತು. ಅದು ಮತ್ತೆ ಅಲ್ಲಿ ಗ್ರಾಮಸ್ಥರು ಮತ್ತು ಆ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮರುಪರಿಶೀಲನೆಯನ್ನು ಮಾಡಿ ಮತ್ತೆ ಇಟಗಿ ಗ್ರಾಮಕ್ಕೆ ಆ ಶಾಲೆಯನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಆಯಿತು. ಇದಾದ ನಂತರ ಶಾಲೆ ಪ್ರಾರಂಭ ಕೂಡ ಆಯಿತು. ಅಲ್ಲಿ ಕ್ಲಾಸ್ಗಳನ್ನು ನೋಡೋದು ಎಲ್ಲ ಆಯಿತು. ಈಗ ಅಲ್ಲಿ ಒಂದು ಖಾಸಗಿ ಸಂಸ್ಥೆ, ಆ ಗ್ರಾಮದಲ್ಲಿ ಖಾಸಗಿ ಸಂಸ್ಥೆ ಏನಿದೆ, ಒಂದು ಶಿಕ್ಷಣ ಸಂಸ್ಥೆ, ಅಲ್ಲಿ ಈ ಮಕ್ಕಳ ಎಲ್ಲ ಮೊದಲು ಇವ್ರದ್ದೆಲ್ಲ ಅಡ್ಮಿಷನ್ ಎಲ್ಲ ಆಗಿದೆ. ಈ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕಂತೇಳಿ ವಿಚಾರ ಮಾಡಿದಾಗ ಅವರು TCಗಳನ್ನು ಕೊಡ್ತಾ ಇಲ್ಲ. ನಾವು ಮಾನ್ಯ DDP ಅವರಿಗೆ ಮನವಿ ಮಾಡಿಕೊಂಡಿದ್ವಿ, ಆಮೇಲೆ BEO ಸಾಹೇಬರಿಗೆ ಮನವಿಯನ್ನು ಮಾಡಿಕೊಂಡ್ವಿ. ಆದರೆ ಇದರಲ್ಲಿ ಆ ಖಾಸಗಿ ಸಂಸ್ಥೆಯ ಒಬ್ಬರು ಮುಖ್ಯೋಪಾಧ್ಯಾಯರು ಭಂಡತನವನ್ನು ತೋರಿಸಿ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ನಡಿಬಾರ್ದು, ಕರ್ನಾಟಕ ಘನ ಸರ್ಕಾರದ ಶಾಲೆ ನಡಿಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಕ್ಕಳ ಒಂದು TCಯನ್ನು ಕೊಡ್ತಾ ಇಲ್ಲ. ಅಲದಾಡಿ ಸಾಕಾಗಿ ಪಾಲಕರು ಮತ್ತು ಮಕ್ಕಳು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ
ಅವ್ರದ್ದು ಮುಂಬರುವ ಒಂದು 4 ದಿನಗಳಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಬರೋ ಸಲುವಾಗಿ ಒಂದು ಎಕ್ಸಾಮ್ ನಾಳೆ ಒಂದೇ ದಿವಸ ಇದೆ, ನಾಳೆ ಒಂದೇ ದಿವಸ ಅವಕಾಶ ಇದೆ. ಸ್ಕಾಲರ್ಶಿಪ್ ವರ್ಷಕ್ಕೆ 12,000 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತದೆ. ಈ ವಿದ್ಯಾರ್ಥಿಗಳ ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಇವರಿಗೆ ಅವಶ್ಯಕತೆ ಟಿ ಸಿ ಬೇಕಾಗಿದೆ. ನಾವು ನಿನ್ನೆಯಿಂದ BO ಆಫೀಸ್ನಲ್ಲಿ ಬಂದು ಲೆಟರ್ ಬರೆದು ಕೊಟ್ಟು 2 ವಿದ್ಯಾರ್ಥಿಗಳು ಕಾದ್ರೋಳಿ ಗ್ರಾಮದಿಂದ ಬರತಕ್ಕಂಥ 2 ವಿದ್ಯಾರ್ಥಿಗಳದು ನಿನ್ನೆ ಟಿ ಸಿ ಕಾದ್ರೋಳಿ ಶಾಲೆಯವರು ಆಲ್ರೆಡಿ ಟಿ ಸಿ ಕೊಟ್ಟಿದ್ದಾರೆ, ಅವ್ರದ್ದು ಅಡ್ಮಿಷನ್ ಆಗಿದೆ. ಈಗ ನಮ್ಮ ಬೇಡಿಕೆ ಏನು, ನಾಳೆ ಒಂದೇ ದಿವಸ ಅವ್ರ ಪರೀಕ್ಷೆ ಇದೆ, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ರಿ, ನೀವು ಟಿ ಸಿ ಕೊಡ್ರಿ ಅಂತೇಳಿ ಹೇಳಿದರೆ ಅಲ್ಲಿ ಮುಖ್ಯೋಪಾಧ್ಯಾಯರು ಬಂಡತನವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಒಬ್ಬ ತಾಲೂಕು ಆಡಳಿತಾತ್ಮಕವಾದಂಥ BO ಅವ್ರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಗೌರವವನ್ನು ಒಬ್ಬ ಹೈಸ್ಕೂಲ್ ಮಾಸ್ತರ್ನ ಕೊಡೋದಿಲ್ಲ ಅಂತಂದರೆ, ಒಬ್ಬ ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ಕೊಡೋದಿಲ್ಲ ಅಂತಂದರೆ ಇದು ಬಂಡತನನೋ ಅಥವಾ ರಾಜಕಾರಣನೋ, ಯಾರ್ದೋ ರಾಜಕಾರಣದ ಒತ್ತಡಕ್ಕೆ ಇವರು ಒಳಗಾಗಿದ್ದಾರೋ ಇದೇನು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಮಕ್ಕಳ ಭವಿಷ್ಯವನ್ನು ವಿಚಾರ ಮಾಡ್ರಿ. ಹಾಗಾಗಿ ಸರ್ಕಾರ, ಕೇಂದ್ರ ಸರ್ಕಾರನೂ ಹೇಳ್ತದೆ, ರಾಜ್ಯ ಸರ್ಕಾರನೂ ಹೇಳ್ತದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಿ. ನಮ್ಮ ಮಕ್ಕಳು ಇಲ್ಲಿ ಕಲಿಬೇಕಂತಂದ್ರೆ ಅವರಿಗೆ ನೀವು ಒಂದು ಟಿ ಸಿ ಕೊಡಿಸ್ತಕ್ಕಂಥ ಯೋಗ್ಯತೆ ತಾಲೂಕು ಆಡಳಿತಕ್ಕೆ ಇಲ್ಲೇನೋ ಅಂತಕ್ಕಂಥ ಪ್ರಶ್ನೆ. ಹಾಗಾಗಿ ಅದನ್ನು ನಾವು ನಾಳೆ ಆ ಮಕ್ಕಳಿಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು, ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಟಿ ಸಿ ಬಂದು ಆ ಮಕ್ಕಳ ಇದಾಗಿ ಅಡ್ಮಿಷನ್ ಆಗಿ ಆ ಮಕ್ಕಳ ಪರೀಕ್ಷೆ ಆಗೋವರೆಗೂ ನಾವು ಇವತ್ತು ರಾತ್ರಿ ಅಹೋರಾತ್ರಿ ಎಲ್ಲ ಸಿಗೋವರೆಗೂ ನಾವು ಮಕ್ಕಳನ್ನ ಕರ್ಕೊಂಡು, ಇಲ್ಲೇ ಪಾಲಕರೆಲ್ಲ ಬಂದಿದ್ದೀವಿ, ಮಕ್ಕಳನ್ನ ಕರ್ಕೊಂಡು ನಾವು ರಾತ್ರಿ ಎಲ್ಲ ಇಲ್ಲೇ ವಸತಿ ಇದ್ದಾದ್ರೂ ನಾವು ನ್ಯಾಯ ದೊರಕಿಸ್ಕೊಂಡು ಹೋಗವ್ರೆ ಅಂತೇಳಿ ಈ ಮೂಲಕ ನಾವು तालुका आडळिताಕ್ಕೆ एचरिकेಯನ್ನು ನೀಡ್ತಾ ಇದ್ದೀವಿ. आमच्या मुलांचे स्थलांतर पत्र देऊन शाळा सुरू केल्याशिवाय आम्ही BEO कार्यालयातून जाणार नाही असा इशारा आंदोलनकर्ते व खानापूरचे नेते दशरथ बनोशी यांनी दिला. नागेश नाईकर, KMM मराठी, खानापूर.